ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಶಾಲೂಸ್ ಲೈಫ್. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾವು ಆರಾಮಾಗಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ, ನಾನು ಮಗನ ಪಾಸ್ಪೋರ್ಟ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಅಂತ. ಸೊ ಫೈನಲಿ ಇವತ್ತು ನಾವು ಇಂಡಿಯನ್ ಆ್ಯಂಬಸಿಗೆ ಹೋಗಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಬಂದ್ವಿ. ನಾವಿಬ್ಬರೂ ಹೋಗಿದ್ವಿ. ಸೊ ಅಲ್ಲೇನು ಶೂಟ್ ಮಾಡೋಕ್ಕೆ ಅಲೌಡ್ ಇಲ್ಲ, ದಟ್ಸ್ ಫಾರ್ಬಿಡನ್. ಸೊ ಹಾಗಾಗಿ ನಾವೆಲ್ಲ ಅಪ್ಲೈ ಮಾಡಿಬಿಟ್ಟು ನಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಸೈಡಿಗೆ ಬ್ಯೂಟಿಫುಲ್ ಆಗಿರೋ ಬೀಚ್ ಇದೆ. ಇಲ್ಲಿ ಸಮುದ್ರ ತೀರದಲ್ಲೇ ಎಂಬಸಿ ಇರೋದು. ನಾನಂತೂ ಫಸ್ಟ್ ಟೈಮ್ ಇದನ್ನು ನೋಡೋದು, ನನಗೆ ಬಹಳ ಖುಷಿ ಆಯಿತು ನೋಡಿಬಿಟ್ಟು. ಏಕೆಂದರೆ ಇಷ್ಟು ವರ್ಷ ಇಲ್ಲಿದ್ದು ಈ ಥರದೊಂದು ಜಾಗನ ನಾನು ಎಕ್ಸ್ಪ್ಲೋರೇ ಮಾಡಿಲ್ಲ. ಸೊ ಎಸ್, ನನ್ನ ಹಸ್ಬೆಂಡ್ ಕೂಡ ಕೆಲಸದ ರಜೆ ತೊಗೊಂಡು ಬಂದಿದ್ದರು. ಸೊ ಇದೆಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಮಗೊಂದು ಬ್ಯೂಟಿಫುಲ್ ಯಮ್ಮಿ ಆಗಿರೋ ಒಂದು ಕಾಫಿ ಶಾಪನ್ನು ನಾನು ನೋಡಿದೆ. ಅಲ್ಲಿ ವೆರೈಟಿಯಾಗಿ ಕೇಕ್ಸನ್ನು ಇಟ್ಟಿದ್ರು. ನನ್ನ ಫೇವ್ರೆಟ್ ರೆಡ್ ವೆಲ್ವೆಟ್ ಇತ್ತು. ಆದರೆ ತುಂಬ ರೆಡ್ ವೆಲ್ವೆಟ್ ಕೇಕನ್ನು ನಾನು ಇಸ್ರೇಲಲ್ಲಿ ತಿಂದೆ. ಆದರೆ ನನಗೆ ಅಷ್ಟೊಂದು ಟೇಸ್ಟ್, ಇಂಡಿಯಾದ ಟೇಸ್ಟ್ಗೆ ಇದು ತುಂಬ ಇದು. ಸೊ ಹಾಗಾಗಿ ನೀವು ಅಲ್ಲಿ ನೋಡ್ಬೋದು, ಮೇಲ್ಗಡೆ ಒಂದು ಬ್ರೌನ್ ಆಗಿರೋ ಸ್ಲೈಸ್ಡ್ ಚೀಸ್ ಕೇಕ್ ಇತ್ತು. ಅದನ್ನು ಕೇಳಿದಾಗ ಅದು ಕಂಡೆನ್ಸ್ಡ್ ಮಿಲ್ಕ್ ಕೇಕ್ ಅಂತ ಹೇಳಿದರು. ನೋಡಿನೇ ನನಗೆ ಸಖತ್ ಅಟ್ರ್ಯಾಕ್ಟ್ ಆಯಿತು. ಸೊ ಅದನ್ನೇ ಪ್ಯಾಕ್ ಮಾಡೋಕ್ಕೆ ಹೇಳಿದೆ. ತುಂಬ ಹಾಗೆ ಅಲ್ಲಿ ಮ್ಯಾಕರೋನ್ಸ್ ಇತ್ತು. ಮ್ಯಾಕರೋನ್ಸ್ ಅಂತೂ ಇಲ್ಲಿ ಸಖತ್ ಎಕ್ಸ್ಪೆನ್ಸಿವ್. ಮೊದಲು ತುಂಬ ಈಸಿಯಾಗಿ ಸಿಗ್ತಿತ್ತು, ಇವಾಗ 1 ಪೀಸ್ಗೆ 6 ಶೆಕೆಲ್. ಸೊ ನೀವು ನೋಡ್ಬೋದು, ಇದು ಈ ಕಂಡೆನ್ಸ್ಡ್ ಮಿಲ್ಕ್, ಬಾಯ್ಲ್ಡ್ ಕಂಡೆನ್ಸ್ಡ್ ಮಿಲ್ಕ್ ಕೇಕ್ ಇದು. ಸೊ ಅದನ್ನು ತೊಗೊಂಡು ನಾವಿನ್ನು ಅಲ್ಲಿಂದ ಹೊರಟಿವಿ. Thank you. Will you follow you? Yes, thank you. Enjoy. Have a nice Bye. day. Balu. Hi, you cutie pie. ಅಲ್ಲಿಂದಲೇ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋದರು. ಹಾಗೆ ನಾನು ಮತ್ತು ನನ್ನ ಮಗ ಸಮುದ್ರ ತೀರದಲ್ಲಿ ಒಂದು ರೌಂಡ್ ಹೊಡೆಯೋಣ, ಹೇಗಿದೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವಿಬ್ಬರು ಹೊರಟ್ವಿ. ಅಷ್ಟರಲ್ಲೇ ಅವನಿಗೆ ನಿದ್ರೆ ಬಂದಿತ್ತು. ನನಗೆ ನಿಜ ಹೇಳ್ತೀನಿ, ಇಷ್ಟು ವರ್ಷ ಇಲ್ಲಿದ್ದು ಕೂಡ ನಾನು ಈ ಥರದೊಂದು ಜಾಗಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಸಮುದ್ರ ತೀರ ತುಂಬ ಉದ್ದ ಇದೆ. ಇದು ಎಷ್ಟು ಕಿಲೋಮೀಟ್ರ್ ಇದೆಯೋ ನನಗೆ ಗೊತ್ತಿಲ್ಲ. ಅದೇ ನಾನು ಈ ಸೈಡಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್. ನನಗೆ ಬಹಳ ಖುಷಿಯಾಯಿತು. ಆ್ಯಕ್ಚುಲಿ ಇಸ್ರೇಲ್ನಲ್ಲಿ ಇವಾಗ ಸೆಕೆಗಾಲ, ತುಂಬ ಸೆಕೆ ಇದೆ.
ಕಡೆ ಈ ಬೀಚ್ ಸೈಡು ಅಲ್ಲೆಲ್ಲ ಹೋದರೆ ಅವನು ಸಖತ್ ಅಂದರೆ ತುಂಬ ಎಂಜಾಯ್ ಮಾಡ್ತಾನೆ. ಮಕ್ಕಳಿಗೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಡೈಲಿ ಅಲ್ಲ, ಕೆಲವೊಮ್ಮೆ ಮಾಡಲೇಬೇಕು. ಡೈಲಿ ಮಾಡಿದ್ರೆ ದೇ ವಿಲ್ ಫಾಲ್ ಸಿಕ್. ಬೀಚ್ ಹತ್ರದಿಂದ ವಾಕಿಂಗ್ ಮಾಡ್ತಾ ನಾನು ಸುಮಾರು 1.5 ಕಿಲೋಮೀಟ್ರಷ್ಟು ನಡ್ಕೊಂಡು ಬಂದೆ ನನ್ನ ಮಗನ ಜೊತೆ. ನನಗಂತೂ ಫುಲ್ ಸುಸ್ತಾಗಿತ್ತು. ಸೊ ನಾನು ಗೂಗಲ್ ಮ್ಯಾಪಲ್ಲಿ ಹಾಕಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ಗೆ ಶೂಕ ಕಾರ್ಮೆಲ್ ಅಂತ ಹೇಳ್ತಾರೆ. ಶೂಕ್ ಅಂತ ಹೇಳಿದರೆ ಇಸ್ರೇಲ್ನಲ್ಲಿ ಸಂತೆ ಅಥವಾ ಮಾರ್ಕೆಟ್. ಕಾರ್ಮೆಲ್ ಅಂದರೆ ಈ ಜಾಗದ ಹೆಸರು, ಶೂಕ ಕಾರ್ಮೆಲ್. ನಾನು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಸೊ ಇವಾಗ ನೋಡೋಣ, ಒಂದು ರೌಂಡ್ ಹೋಗಿ ಬರೋಣ, ಏನೆಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ಬಂದಿದೆ ನೋಡ್ಕೊಂಡು ಬರೋಣ ಅಂತ ಬಂದೆ. ಸೊ ಇವತ್ತು ಕ್ರೌಡೇ ಇದ್ದಿರಲಿಲ್ಲ ಅಲ್ಲಿ. ನನಗೆ ಅದಕ್ಕೆ ಬಹಳ ಖುಷಿಯಾಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ಇದ್ದಿಲ್ಲ, ಮುಂದ್ಗಡೆ ಹೋಗ್ತಾ ತುಂಬ ಕ್ರೌಡ್ ಇದೆ. ಸೊ ಫಸ್ಟ್ ನನಗೆ ತೋರಿದ್ದೆ ಈ ಬ್ಯಾಗ್ ಶಾಪ್. ಬ್ಯಾಗ್ಗಳೇನೋ ನೋಡೋಕ್ಕೆ ತುಂಬ ಚೆನ್ನಾಗೇ ಇದ್ವು, ಒಳ್ಳೊಳ್ಳೆ ಬ್ಯಾಗ್ಗಳು, ಎಲ್ಲ ಕಾಪಿ ಬ್ಯಾಗ್ಗಳು. ಆದರೆ ಅದನ್ನು ಪ್ರೈಸ್ ಕೇಳಿ ನನಗೆ ತಲೆ ತಿರುಗಿ ಹೋಯಿತು. ಒಂದೊಂದು ಬ್ಯಾಗ್ಗೆ 600-500 ಶೆಕಿಲ್ ಅಂತ ಹೇಳಿದರು. ಅದೇ ಇಂಡಿಯಾದಲ್ಲಿ ಕನ್ವರ್ಟ್ ಮಾಡಿದ್ರೆ 10-12 ಸಾವಿರ ಆಗುತ್ತೆ. ಅದಕ್ಕೆ ಒಳ್ಳೆ ಕ್ವಾಲಿಟಿ ಬ್ಯಾಗೇ ಸಿಗುತ್ತೆ ಅಲ್ವಾ, ಯಾಕಿಲ್ಲಿ ಕಾಪಿ ಬ್ಯಾಗ್ಗಳು ತೊಗೊಳ್ಬೇಕು. ಸೊ ನೀವು ಈ ಮಾರ್ಕೆಟನ್ನು ಒಂದು ರೌಂಡು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನಾನೇನು ಇಲ್ಲಿಂದ ಶಾಪಿಂಗ್ ಮಾಡಿಲ್ಲ, ಜಸ್ಟ್ ನಿಮಗೋಸ್ಕರ ಈ ಇಸ್ರೇಲ್ನ ಒಂದು ಮಾರ್ಕೆಟ್ ಇಂಟೀರಿಯರ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ನೋಡಿ.
ಸೊ ಎಲ್ಲವನ್ನು ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಇಲ್ಲಿಂದ ಒಂದು ಸ್ಲೈಸ್ ಪಿಜ್ಜಾನ ತಿಂದೆ. ತುಂಬ ಎಕ್ಸ್ಪೆನ್ಸಿವ್, ತುಂಬ ಟೇಸ್ಟಿಯಾಗಿತ್ತು. ಸೊ ಬೆಳಿಗ್ಗೆ ಬಂದವರು ಸಂಜೆ ಆಯಿತು, 6:30 ಅಷ್ಟಾಯಿತು. ಸೊ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗ ಟ್ಯಾಕ್ಸಿಗೆ ಕಾಯ್ತಾ ಇರಬೇಕಾದ್ರೆ ಬಸ್ ಬಂತು. ಸೊ ಆ ಬಸ್ ನಮ್ಮ ಮನೆ ಹತ್ರನೇ ಹೋಗೋದು. ಡ್ರೈವರ್ ಹೇಳಿದರು, ನಾನು ನನ್ನ ಮಗ ಬಸ್ಸಲ್ಲಿ ಹತ್ಕೊಂಡ್ವಿ. ಸೊ ಇದು ಫಸ್ಟ್ ಟೈಮ್ ನಾನು ನನ್ನ ಮಗ ಬಸ್ ರೈಡ್ ಮಾಡೋದು ಅವನು ಹುಟ್ಟಿದ ಮೇಲೆ. ಸೊ ಎಸ್, ಇವತ್ತಿನ ದಿನ ಬಹಳನೇ ಎಂಜಾಯ್ ಮಾಡಿದ್ವಿ ನಾವಿಬ್ಬರು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು.